ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗೋಯ್ತು ನೋಡೋಣ ಬನ್ನಿ. ಇವತ್ತು ವಾರ ಇರೋದ್ರಿಂದ ಬೇಗ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ಮನೆಯಲ್ಲೂ ಎಲ್ಲ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋದೆ. ಇದು ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ವಿಗ್ರಹನೂ ತುಂಬ ದೊಡ್ಡದಿದೆ. ಹಾಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ತಿಂಡಿ ಮಾಡೋಗಿರಲಿಲ್ಲ, ಬೇಗ ಹೋಗಿದ್ದೆ ದೇವಸ್ಥಾನದ ಹತ್ರ. ಬಂದು ತಿಂಡಿ ಮಾಡಿದ್ರಾಯ್ತು ಅಂತ ಬಂದೆ. ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ತರಕಾರಿನ ಕಟ್ ಮಾಡ್ತಾಯಿದ್ದೆ. ನಾನಿಲ್ಲಿ ಸುಮಾರು ಒಂದು 4-5 ತೊಗೊಂಡಿದ್ದೀನಿ, ಸಾಕು, ಜಾಸ್ತಿ ಏನು ಬೇಡ. ನಿಮ್ಮ ಮನೆಗೆ ಎಷ್ಟೆಷ್ಟು ಬೇಕು ನೀವು ಅಷ್ಟು ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳಿ. ವಾಂಗಿಬಾತ್ ಮಾಡ್ತಾಯಿದ್ದೆ ತಿಂಡಿಗೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹಾಗೆ ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ಸಿಡಿದು ಬಿಡುತ್ತೆ ಅಂತ ನಾನು ಆಮೇಲೆ ಹಾಕ್ತಿದ್ದೀನಿ ಅಷ್ಟೇ. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ತೊಳೆದಿಟ್ಕೊಂಡಿರೋಂಥ ಮುಳ್ಗಾಯಿನ ಹಾಕಬೇಕು. ಸೊ ಆಮೇಲೆ ಖಾರದ ಪುಡಿ, ಅರಿಶಿನದ ಪುಡಿ, ಹಾಗೆ ವಾಂಗಿಬಾತ್ ಪೌಡರು, ಹಾಗೆ ಹುಣಸೆಹಣ್ಣಿನ ರಸ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈಸಿ ವಾಂಗಿಬಾತ್ ರೆಡಿ ಆಯಿತು. ಸೊ ಆ ಪಾಪುಗೂ ತಿನ್ನಿಸಿ ಹಾಗೆ ಅವನನ್ನು ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಕರ್ಕೊಂಡೋದೆ. ಬಿಟ್ಟು ಬರ್ತಾ ಆಂಟಿ ಮನೆಯಲ್ಲಿ ಕರೆದ್ರು, ಹಾಗೆ ಕಾಫಿ ಮಾಡಿದ್ರು, ಕುಡಿದು ಅವರು ಪಾಪ ನನಗೋಸ್ಕರ ಗಿಣ್ಣ ಕಾಯಿಸಿಟ್ಟಿದ್ರಂತೆ, ಅದಕ್ಕೆ ಕರೆದಿದ್ರು. ಸೊ ಕೊಟ್ಟರು, ಅವರು ತಗೊಂಡು ಮನೆಗೆ ಬಂದೆ. ನಾನು ಬಿಟ್ಟು ಅಂಗನವಾಡಿಗೆ ಅರ್ಧ ಗಂಟೆ ಆಗಿಲ್ಲ, ಅಲ್ಲೇ ಮನೆ ಹತ್ರ ಇದ್ದ. ಇವತ್ತು ಶನಿವಾರ ಹಾಫ್ ಡೇ ಅಂತ ಅಲ್ಲೇ ಮನೆ ಹತ್ರ ಕಳಿಸೇ ಬಿಟ್ಟಿದ್ರು. ಆಡ್ತಿದ್ದ ಹಿಂಗೆ ಆಡ್ತಿರ್ಲಿಲ್ಲ. ಯಾಕಾದರೂ ಬಿಟ್ಟರು ಅನ್ನಿಸ್ತಿತ್ತು ನನಗೆ, ಅಷ್ಟು ಕಾಟ ಕೊಡ್ತಿದ್ದ. ಹಾಗೇ ಮಧ್ಯಾಹ್ನ ಅಮ್ಮ ಬೇರೆ ಏನೋ ಸಂಘದ್ದು ಅದೇನೋ ದುಡ್ಡು ಕಟ್ಟಿ ಬರಬೇಕು ಬಾ ಅಂತ ಫೋನ್ ಮಾಡಿದರು. ಸೊ ಹೋಗಿ ಅದನ್ನು ಕಟ್ಟಿ ಬಂದೆ. ಹಾಗೆ ನಮ್ಮ ಮಾಮ ಅಂಗಡಿ ಹತ್ರ ಇದ್ದರು, ಮನೆ ಹತ್ರ ಕರ್ಕೊಂಡು ಬಂದೆ. ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಬಾ, ನಾನು ಹೆಂಗೆ ಮುದ್ದೆ ಮಾಡೋದು ಕಲ್ತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಅಂತ ಅಂತಿದ್ರು. ಸೊ ಅದು ಚೆನ್ನಾಗಿತ್ತು ಅಂತ ಒಂದು ವಿಡಿಯೋ ಮಾಡ್ಕೊಂಡೆ. ಚೆನ್ನಾಗಿ ಮಾಡ್ತಿದ್ರು ಮುದ್ದೆನ. ನನಗೂ ಒಂದೊಂದು ಸಲ ಮಿಸ್ ಆಗುತ್ತೆ, ಸರಿಯಾಗಿ ಮಾಡೋಕ್ಕೆ ಬರಲ್ಲ. ನಮ್ಮ ಮಾಮ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ನೋಡಿ. ಸ್ವಲ್ಪನೂ ಚೆಲ್ಲಿಲ್ಲ. ನಾನಾದರೆ ಅದು ಇದು ಚೆಲ್ಲೋದು ಎಲ್ಲ ಮಾಡ್ತಿದ್ರೆ, ಅವರೊಂದು ಸ್ವಲ್ಪನೂ ಚೆಲ್ಲಿಲ್ಲ. ಅಷ್ಟು ನೀಟಾಗಿ, ಸ್ವಲ್ಪನೂ ಗಂಟಿಲ್ದಾಗೆ ಅಷ್ಟು ನೀಟಾಗಿ ಮಾಡಿದ್ರು ಮುದ್ದೆನ. ನಾನು ಇಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂತ ಅಂದ್ಕೊಂಡೆ. ಅದೇ ಕಟ್ಟಕ್ಕೆ ಬರಲ್ಲ ಅಂತ ಅಂತಿದ್ರು. ನಾನು ಪರವಾಗಿಲ್ಲ, ಹೆಂಗೆ ಬರುತ್ತೆ ಹಂಗೆ ಕಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂತಿದ್ರು. ಚೆನ್ನಾಗಿ ಮಾಡಿದ್ರು. ಈಗಿನ ಕಾಲದಲ್ಲಿ ಗಂಡಸರು ಹೆಂಗಸರು ಅಂತ ಅಲ್ಲ, ಎಲ್ಲ ಕೆಲಸನೂ ಎಲ್ಲರೂ ಕಲ್ತಿರಬೇಕು. ಅವ್ರವ್ರಿಗೆ ಒಳ್ಳೆಯದು ಕಲ್ತಿದ್ರೆ. ಸೊ ಅಷ್ಟರಲ್ಲಿ ಸಂಜೆ ಆಯಿತು. ಹಾಗೆ ಬೆಳಿಗ್ಗೆ ವಾಕ್ ಹೋಗೋಕ್ಕಾಗಲಿಲ್ಲ, ಹಾಗೆ ಸಂಜೆ ಹೋಗೋಣ ಅಂತ ಬಂದೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೆಲ್ಲ ಓಡಾಡಿಕೊಂಡು, ಸ್ವಲ್ಪ ಗುಡ್ಡನೆಲ್ಲ ನೋಡಿಕೊಂಡು, ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು, ಹಾಗೆ ನಮ್ಮ ದೊಡ್ಡಮ್ಮರ ಮನೆ ಹತ್ರ ಬಂದೆ. ಆ ಕಡೆಯಿಂದನೇ ಬರ್ಬೋದು. ಅಲ್ಲಿ ಬಂದು ಅಜ್ಜಿ ಮಾತಾಡ್ಸಿರ್ಲಿಲ್ಲ, ಅಲ್ಲೇ 3-4 ದಿನ ಆಯಿತು ಬಂದು. ಹಾಗಾಗಿ ಅಜ್ಜಿನೂ ದೊಡ್ಡಪ್ಪನೂ ಮಾತಾಡಿಸ್ಕೊಂಡು ಮನೆ ಹತ್ರ ಬಂದೆ. ಹಾಗೆ ಮನೆ ಹತ್ರ ಬರ್ತಾ ಸ್ವಲ್ಪ ಅಲ್ಲಿ ತುಂಬೆ ಹೂವಿನ ಗಿಡ ಸಿಕ್ತು. ಹಾಗೆ ಸ್ವಲ್ಪ ಹೂವು ಕುಯ್ಕೊಂಡೆ ಪೂಜೆಗೆ ಅಂತ. ಚೆನ್ನಾಗಿದ್ವಲ್ಲ ತುಂಬೆ ಹೂವು, ದೇವರಿಗೆ ಶಿವಂಗೆ ಪ್ರಿಯವಾದವಲ್ವ, ಅದಕ್ಕೆ ಸ್ವಲ್ಪ ಕುಯ್ಕೊಂಡೆ. ಈ ತುಂಬೆ ಗಿಡದಲ್ಲೂ ಸ್ವಲ್ಪ ಹೆಲ್ತ್ ಬೆನಿಫಿಟ್ ಇದೆ. ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಏನೇನು ಬೆನಿಫಿಟ್ ಇದೆ ಅಂತ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬೆ ಗಿಡ. ಸೊ ಅವಾಗೆಲ್ಲ ಮನೆ ಹತ್ರನೇ ಇರೋ ಹೂವು ಇವಾಗ ಇರೋದೇ ಇಲ್ಲ, ಅಲ್ಲಿ ಇಲ್ಲಿ ಹುಟ್ಟಿರ್ತವೆ. ಹಾಗೆ ಸ್ವಲ್ಪ ಬೀಜನೂ ಕಿತ್ಕೊಂಡೆ ಮನೆ ಹತ್ರ ಹಾಕೋಕ್ಕೆ ಅಂತ. ಗಿಡ ಹಾಕಿದ್ರೆ ಬರೋದೇ ಇಲ್ಲ, ಹಾಗಾಗಿ ಬೀಜ ಕಿತ್ಕೊಂಡೆ, ಹಾಕಿದ್ರೆ ನೋಡೋಣ ಹುಟ್ತವೇನೋ ಅಂತ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.